ಚಂಪಾ ಕ್ಯಾರೆಕ್ಟರ್ ನಮ್ಮ ಸೀರಿಯಲ್ ಮಿಸ್ಟೀರಿಯಸ್ ಕ್ಯಾರೆಕ್ಟರ್. ಇದೊಂಥರ ಏನೋ ಮನಿ ಪ್ಲಾಂಟ್ ಅಂತಾರಲ್ಲ ಆ ತರ ಸಡನ್ ಆಗಿ ಬೆಳಕಿಗೆ ಬಂದಿದ್ದು ಗಿಡ. ಸೊ ಬ್ಯೂಟಿಫುಲ್ ಸೋಲ್ ನಮ್ಮ ಇಡೀ ಸೆಟ್ ಅಲ್ಲಿ ಒಂದ್ ಸೈಲೆಂಟ್ ಕ್ಯಾರೆಕ್ಟರ್. ಈ ಸೀರಿಯಲ್ದು ಒಂದು ನೋಡಿದಾಗ ನಮ್ಮ ಮನೆಗೆ ಹೆಲ್ಪ್ ಆಗೋದಕ್ಕೆ ಅಂತ ನಮ್ಮ ಮನೇಲಿ ಇರ್ತಾರೆ. ಸೊ ಇವ್ರ ತಂದೆ ನಮ್ಮ ತಂದೆಗೆ ಪರಿಚಯ. ಸೊ ಹಾಗಾಗಿ ಇವರು ನಮ್ಮ ಮನೇಲಿ ಕೆಲಸದ ರೀತಿಲಿ, ಸೊ ಅವ್ರ ಮನೇಲಿ ಯಾರು ಇಲ್ಲ ಅಂತ ನಮ್ ಕೆಲಸ ಮಾಡ್ಕೊಂಡಿರ್ಲಿ ಅಂತ ಒಂದು ಅಚಾನಕ್ಕಾಗಿ ಒಂದು ಘಟನೆ ನಡೆಯುತ್ತೆ. ತಮ್ಮ ಮತ್ತೆ ಇವರು ತುಂಬಾ ಸ್ನೇಹಿತರಾಗಿ ಕ್ಲೋಸ್ ಆಗಿ ಘಟನೆ ಆಗೋಗುತ್ತೆ. ಅದು ನಮ್ಮ ಮನೆಗೆ ಅಂತಾನೆ ಬರ್ತಾರೆ. ಸೊ ಫ್ರಮ್ ದೇರ್ ಲೈಕ್ ಪ್ರತಿಯೊಂದು ವಿದ್ಯಾ ನಿಲುವಿಗೆ, ವಿದ್ಯಾ ನಿಂತ್ಕೊಳ್ಳೋದಕ್ಕೆ ಒಂದು ಮೇಜರ್ ಆಗಿ ಸಪೋರ್ಟ್ ನಿಂತಂತ ಕ್ಯಾರೆಕ್ಟರ್ ಅದು ಚಂಪಾ. ಸೊ ಇಲ್ಲಿ ಚಂಪಾ, ನೀವು ಚಂಪಾ ಹತ್ರನೇ ಮಾತಾಡಿ ಹೆಂಗಾಯ್ತು ಚಂಪಾ ಏನು ಅಂತ. ಓಕೆ, ಚಂಪಾ ಅವರೇ, ಐ ಮೀನ್ ಕೀರ್ತಿ ಅವರೇ, ಸೊ ನೀವು ಈ ಚಂಪಾ ಕ್ಯಾರೆಕ್ಟರ್ ಬಂದಾಗ ಏನ್ ಅನ್ನಿಸ್ತು? ಯಾಕೆ ನಾನು ಈ ಕ್ಯಾರೆಕ್ಟರ್ ನನಗ್ ಬೇಕು ಅಂತ ಅನ್ಸಿದ್ ಯಾಕೆ? ಅಂದ್ರೆ ನಾನು ಫುಲ್ ಇನ್ನೋಸೆಂಟ್ ಇದ್ದೆ, ಕೀರ್ತಿನು. ಹಾ. ಸೊ ಚಂಪಾನು ಇನ್ನೋಸೆಂಟ್ ಅಲ್ವಾ, ಸೊ ಆಗತ್ತೆ ಅಂತ ಅಲ್ಲ, ಇವ್ರ ರಿಯಾಕ್ಷನ್ಸ್ ಆ ವರ್ಡಿಗೆ ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ, ಜಸ್ಟಿಸ್ ಕೊಡ್ತಿಲ್ಲ. ಎಕ್ಸಾಕ್ಟ್ಲಿ. ಅದು ಸೀರಿಯಲ್ ಅಲ್ಲಿ, ನಾನು ಆಫ್ ಸ್ಕ್ರೀನ್ ಅಲ್ಲಿ ಸ್ಕ್ರೀನಲ್ಲೂ ಅಷ್ಟೇ ನಾನು ತುಂಬಾ ಸೈಲೆಂಟು, ತುಂಬಾ ಇನ್ನೋಸೆಂಟು, ಮಾತಾಡೋದೇ ಇಲ್ಲ. ಯಾಕಂದ್ರೆ ಕೇಳಿ ಸ್ವಲ್ಪ ನಿಜ ಹೇಳೋಬ್ರು ನಮ್ಮ ಮುಂದೆ ಏನ್ ಮಾತಾಡಲ್ಲ, ನಿಮ್ ಮುಂದೆ ಮಾತಾಡಲ್ಲ ಅಷ್ಟೇ. ಸೊ ಎಸ್ ಚಂಪಾ ಅವರೇ, ನಿಮ್ಮ ಒಂದು ಪಾತ್ರವೂ ಕೂಡ ಬಹಳ ಮಹತ್ವವಾಗಿದೆ. ಬಿಕಾಸ್ ವಿದ್ಯಾಗೆ ಈ ಟೈಮಲ್ಲಿ ಸಪೋರ್ಟ್ ಬೇಕು, ಚಂಪಾ ಸಪೋರ್ಟ್ ಇದೆ ಆ್ಯಂಡ್ ಅದು ಜನಕ್ಕೆ ಇಷ್ಟ ಆಗ್ತಾ ಇದೆ. ಸೊ ಈಗ ನಿಮಗೆ ಒಂದು ಪ್ರಶ್ನೆ ಅಂತಂದರೆ, ನೀವು ಒಂದು ವರ್ಡಲ್ಲಿ ತ್ರಿವಿಕ್ರಮ್ ಅವ್ರ ಬಗ್ಗೆ ಅಥವಾ ಭದ್ರೇಗೌಡರಲ್ಲಿ ನಿಮಗೆ ತುಂಬ ಇಷ್ಟ ಆಗೋ ಒಂದು ಗುಣ ಹೇಳೋದಾದ್ರೆ? ತ್ರಿವಿಕ್ರಮ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಜೋವಿಯಲ್, ಎನರ್ಜೆಟಿಕ್. ಇವಾಗ ಅವ್ರು ಇಲ್ಲಿದ್ದಾರೆ ಅಂದ್ರೆ ಫುಲ್ಲು ಎಲ್ಲರೂ ನಗ್ತಾ ಇರ್ತಾರೆ, ಎಲ್ಲರೂ ಎನರ್ಜೆಟಿಕ್ ಆಗಿರ್ತಾರೆ. ಫಸ್ಟ್ ಡೇ ನಾನು ಒಂದ್ ಶೆಡ್ಯೂಲ್ ಆಗಿತ್ತು ಅಷ್ಟೇ, ಇಲ್ಲಿ ಬಂದು ಊಟ ಮಾಡಿರ್ಲಿಲ್ಲ ಮಧ್ಯಾಹ್ನ. ಸಾಯಂಕಾಲ ಹಿಂಗ್ ಬಂದ್ಬಿಟ್ಟು ಅವಾಗ ಊಟ ಮಾಡ್ಕೊಂಡು ಕೂತಿದ್ರೆ, ಅವಾಗ ಅವರು ಫಸ್ಟ್ ಡೇನೆ ಅಂದ್ರೆ ಒಂದ್ ಸ್ವಲ್ಪ ಅವಾಗ್ಲೇ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದೆ. ಅವಾಗ ಅಯ್ಯೋ ಕಪಿ ಇನ್ನ ಊಟ ಲಿಟ್ರಲಿ ಫುಲ್ ಶಾಕ್. ಬಿಕಾಸ್ ಅವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡಿದ್ದೆ ಸೀರಿಯಲ್ ಫಸ್ಟ್ ಇಷ್ಟೊಂದು ಎನರ್ಜೆಟಿಕ್ಸ್. ಅಂದ್ರೆ ಹಾಗೆ ಮಾತಾಡಿದಕ್ಕೇನೆ ನನಗೂ ಓಪನ್ ಅಪ್ ಆಗಕ್ಕೆ ಸಾಧ್ಯ ಆಯ್ತು. ಅಂದ್ರೆ ನಾನು ಲೇಟ್ ಆಗಿ ಬಂದ್ರೆ ಅಷ್ಟ್ರಲ್ಲಿ ಎಲ್ಲರೂ ಫುಲ್ ಜೆಲ್ ಆಗ್ಬಿಟ್ಟಿದ್ರು. ನಾನು ಲೇಟ್ ಆಗಿ ಇಂಟರ್ವ್ಯೂ ಆಗಿದ್ದಲ್ವಾ, ಆಮೇಲೆ ನಂಗೆ ಅವಾಗಿಂದ ಓಕೆ ಅಪ್ಪ ಮಾತಾಡ್ಬೋದು, ಲೇಟ್ ಅಂತ ಏನ್ ಅನ್ಸಿಲ್ಲ ನಿಮ್ಗೆ? ಅವಾಗಿಂದ ಸ್ವಲ್ಪ ಕಂಫರ್ಟೇಬಲ್ ಆಗಿ ಮಾತಾಡ್ತಿದ್ದೀರಾ.